ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ನೆಕ್ಸ್ಟ್ ಬರ್ತಾ ಇರುವಂತಹ ಫಸ್ಟ್ PUC ಬಿಸ್ನೆಸ್ ಸ್ಟಡೀಸ್ ಆ್ಯನುವಲ್ ಎಕ್ಸಾಮಿಗೆ ಇಂಪಾರ್ಟೆಂಟ್ ಯಾವುದು ನಾವು ಓದ್ಕೊಳ್ಬೇಕು, ಸೊ ಯಾವ್ಯಾವ ಕ್ವಶನ್ಸ್ಗಳನ್ನ ನೀವು ಕವರ್ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಿರುವಂಥ ಒಂದು ವಿಡಿಯೋ. ಸೊ ಕೆಲವೊಂದು ಡಿಸ್ಟಿಕಲ್ಲಿ ಆಲ್ರೆಡಿ ಬಿಸ್ನೆಸ್ ಸ್ಟಡೀಸ್ ಮುಗಿದಿರ್ಬೋದು, ಕೆಲವೊಂದು ಡಿಸ್ಟಿಕಲ್ಲಿ ಬಿಸ್ನೆಸ್ ಸ್ಟಡೀಸ್ ಇನ್ನೂ ಎಕ್ಸಾಮ್ ಬರೋದಿದೆ. ಹಾಗಾಗಿ ಯಾರಿಗಾಗಿಲ್ಲ ಅವರಿಗೆ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಈ ಹಿಂದೆ ನಾನು ಬಿಸ್ನೆಸ್ ಸ್ಟಡೀಸಿನ 2024-25 ಮಾಡಲ್ ಕ್ವಶನ್ ಪೇಪರ್ ಏನಿದೆ ಅದಕ್ಕೆ ಆನ್ಸರ್ಸ್ನ ಹೇಳಿದ್ದೆ. ಯಾವ ರೀತಿಯಾಗಿ ಕ್ವಶನ್ಸ್ ಇದೆ ಅದರಲ್ಲಿ ಅದೆಲ್ಲವನ್ನು ನೋಡ್ಕೊಳ್ಬೇಕು. ಕ್ವಶನ್ನ ಕೆಲವೊಂದು ಸಲ ಡೈರೆಕ್ಟ್ ಆಗಿ ಕೇಳೋದಿಲ್ಲ, ಇಂಡೈರೆಕ್ಟ್ ಆಗಿ ಕೇಳ್ತಾರೆ. ಅದರಲ್ಲೂ ಕೂಡ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಚಾಪ್ಟರ್ ಏನಿದೆ ಅಲ್ಲಂತೂ ಕೂಡ ಇಂಡೈರೆಕ್ಟ್ ಆಗಿ ಕ್ವಶನ್ಸನ್ನು ಕೇಳುವಂಥದ್ದು. ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಆಗಿರಬಹುದು, ಪಾರ್ಟ್ನರ್ಶಿಪ್ ಆಗಿರ್ಬೋದು, HUF ಆಗಿರ್ಬೋದು, ಕೋಆಪರೇಟಿವ್ ಸೊಸೈಟಿ ಆಗಿರ್ಬೋದು, ಜಾಯಿಂಟ್ ಸ್ಟಾಕ್ ಕಂಪನಿ ಆಗಿರ್ಬೋದು, ಇದೆಲ್ಲ ಇಂಡೈರೆಕ್ಟ್ ಆಗಿ ಕೇಳುವಂಥದ್ದು. ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು ನೀವು ಬರೀಬೇಕಾಗತ್ತೆ. ಹಾಗಾಗಿ ಇಂಪಾರ್ಟೆಂಟ್ ಆಗಿ ಯಾವುದನ್ನು ನೋಡ್ಕೊಳ್ಬೇಕು ಅನ್ನೋದನ್ನು ನಿಮಗೆ ಹೇಳಿದ್ದೆ. ಸೊ ಈ ವಿಡಿಯೋದಲ್ಲಿ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ನಿಮಗೆ ಹೆಲ್ಪ್ ಆಗಲಿ ಅನ್ನುವಂಥ ಕಾರಣಕ್ಕೆ 2024 ಆ್ಯನುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಬಿಸ್ನೆಸ್ ಸ್ಟಡೀಸ್ ನನ್ನ ಹತ್ರ ಇದೆ. ಕನ್ನಡ ಮೀಡಿಯಂನ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕೆ ಈಗ ಇಂಗ್ಲೀಷ್ ಮೀಡಿಯಂಗೆ ಏನೇನು ಕ್ವಶನ್ಸ್ ಇದೆ, ಇಲ್ಲಿ ಆನ್ಸರ್ ಏನೇನು ಅನ್ನೋದನ್ನು ನೋಡ್ತಾ ಹೋಗೋಣ. ಹೆಲ್ಪ್ಫುಲ್ ಆಗಿರುತ್ತೆ. ನಿಮಗೆ ಆಲ್ರೆಡಿ ಮಾಡಲ್ ಪೇಪರ್ ಕೊಟ್ಟಿರೋದ್ರಿಂದ ಇದು 2ನೇ ಪೇಪರ್ ಆಗಿರುತ್ತೆ. ಪಾರ್ಟ್ ಎಯಲ್ಲಿ ಕ್ವಶನ್ಸ್ಗಳನ್ನ ಯಾವ ರೀತಿಯಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೇಳಿದ್ದಾರೆ ಅನ್ನೋದನ್ನು ನೋಡ್ಕೊಳ್ಳಿ. ಫಸ್ಟ್ ಒನ್, ದ ಆಕ್ಯುಪೇಷನ್ ಇನ್ ವಿಚ್ ಪೀಪಲ್ ವರ್ಕ್ ಫಾರ್ ಅದರ್ಸ್ ಆ್ಯಂಡ್ ಗೆಟ್ ರೆಮ್ಯುನರೇಟೆಡ್ ಇನ್ ರಿಟರ್ನ್ ಈಸ್ ನೋನ್ ಆಸ್ ಎಂಪ್ಲಾಯ್ಮೆಂಟ್. ಸೆಕೆಂಡ್ ಒನ್, board of directors in giant stock company is elected by shareholders. Centralized control in MNCs implies control exercised by headquarter. DTH services are provided by cellular companies. Funds required for purchasing fixed asset is an example for fixed capital requirement. ಫಿಕ್ಸ್ಡ್ ಅಸೆಟ್ನ ಪರ್ಚೇಸ್ ಮಾಡಬೇಕು, ದಟ್ ಈಸ್ ಲ್ಯಾಂಡ್, ಬಿಲ್ಡಿಂಗ್, ಮಷಿನರಿ, ಇದನ್ನೆಲ್ಲ ನಾವು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ರಿಕ್ವೈರ್ ಇರುವಂತಹ ಕ್ಯಾಪಿಟಲ್ ಯಾವುದು? ಫಿಕ್ಸ್ಡ್ ಕ್ಯಾಪಿಟಲ್. ಡೇ ಟು ಡೇ ಟ್ರಾನ್ಸಾಕ್ಷನ್ಸು ಅಥವಾ ಶಾರ್ಟ್ ಟರ್ಮಲ್ಲಿ ನಮಗೆ ಏನಾದರೂ ಎಕ್ಸ್ಪೆನ್ಸ್ ಆಯಿತು ಅಂತ ಹೇಳಿದ್ರೆ ದಟ್ ಈಸ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಆಗಿರುತ್ತೆ. ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸು ಯಾವ ರೀತಿಯಾಗಿ ಕೇಳಿದಾರೆ ಅನ್ನೋದು ನೋಡ್ಕೊಳ್ಳಿ. ಬಿಸ್ನೆಸ್ ಆಕ್ಟಿವಿಟೀಸ್ ಆರ್ ಕ್ಲಾಸಿಫೈಡ್ ಆಸ್ ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸ್. ಫ್ರೈಟ್ ಇನ್ಶೂರೆನ್ಸ್ ಈಸ್ ಫಾರ್ ರೀಇಂಬರ್ಸಿಂಗ್ ದ ಲಾಸ್ ಆಫ್ ಫ್ರೈಟ್ ಟು ದ ಡ್ಯಾಶ್ ಕಂಪನಿ ಅಂತ ಇದೆ. ಆನ್ಸರ್ ಶಿಪ್ಪಿಂಗ್ ಕಂಪನಿ. ನೆಕ್ಸ್ಟ್ ಒನ್, ಕಾರ್ಬನ್ ಮೊನಾಕ್ಸೈಡ್ ಎಮಿಟೆಡ್ ಬೈ ಆಟೋಮೊಬೈಲ್ಸ್ ಡೈರೆಕ್ಟ್ಲಿ ಕಾಂಟ್ರಿಬ್ಯೂಟ್ಸ್ ಟು ಏರ್ ಪೊಲ್ಯೂಷನ್. ಡ್ಯಾಶ್ ಈಸ್ ದ ಪ್ರೋಸೆಸ್ ಆಫ್ ಸೆಟ್ಟಿಂಗ್ ಅಪ್ ಒನ್ಸ್ ಓನ್ ಬಿಸ್ನೆಸ್ ಎಂಟರ್ಪ್ರಿನರ್ಶಿಪ್. ಲಾಸ್ಟ್ ಒನ್, ಡ್ಯಾಶ್ ಶಾಪ್ಸ್ ಸ್ಪೆಷಲೈಸ್ ಇನ್ ದ ಸೇಲ್ ಆಫ್ ಸ್ಪೆಸಿಫಿಕ್ ಲೈನ್ ಆಫ್ ಪ್ರಾಡಕ್ಟ್ಸ್, ಸ್ಪೆಷಾಲಿಟಿ ಪ್ರಾಡಕ್ಟ್ಸ್. ನೆಕ್ಸ್ಟ್ ಒನ್, ಮ್ಯಾಚ್ ದ ಫಾಲೋಯಿಂಗ್. ಕರ್ತ, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ನಾವು HUFನ ಹೆಡ್ ಆಫ್ ದ ಫ್ಯಾಮಿಲಿ ಏನಿರ್ತಾರೆ ಅವ್ರನ್ನ ಕರ್ತ ಅಂತ ಕರಿತೀವಿ. ಪ್ಲಾಸ್ಟಿಕ್ ಮನಿ, ಕ್ರೆಡಿಟ್ ಆರ್ ಡೆಬಿಟ್ ಕಾರ್ಡ್ಸ್. ಪ್ರಾಸ್ಪೆಕ್ಟಸ್, ಪಬ್ಲಿಕ್ ಕಂಪನಿ. ಮಲ್ಟಿಪಲ್ ಶಾಪ್ಸ್, ನೆಟ್ವರ್ಕ್ಸ್ ಆಫ್ ರಿಟೇಲ್ ಶಾಪ್ಸ್. ಇಂಪೋರ್ಟ್ ಟ್ರೇಡ್, ಇದಕ್ಕೆ ಆನ್ಸರ್ ಬಿಲ್ ಆಫ್ ಎಂಟ್ರಿ. ನೆಕ್ಸ್ಟು 1 ಮಾರ್ಕಿನ ಕ್ವಶನ್ಸು. ಗಿವ್ ಆ್ಯನ್ ಎಕ್ಸಾಂಪಲ್ ಫಾರ್ ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ಸ್. ಸ್ಟ್ಯಾಚ್ಯುಟರಿ ಕಾರ್ಪೊರೇಷನಿಗೆ ಎಕ್ಸಾಂಪಲ್ LIC, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್. ನೆಕ್ಸ್ಟು, ವಾಟ್ ಈಸ್ ಬಿಸ್ನೆಸ್ ಫೈನಾನ್ಸ್? 1 ಮಾರ್ಕಿಗೆ ಕೇಳಿರೋದ್ರಿಂದ ಫೈನಾನ್ಸ್ ರಿಕ್ವೈರ್ಡ್ ಬೈ ಬಿಸ್ನೆಸ್ ಟು ಎಸ್ಟಾಬ್ಲಿಷ್ ಆ್ಯಂಡ್ ರನ್ ಇಟ್ಸ್ ಆಪರೇಷನ್ ಈಸ್ ನೋನ್ ಆಸ್ ಬಿಸ್ನೆಸ್ ಫೈನಾನ್ಸ್. ನೆಕ್ಸ್ಟ್ 1 ಮಾರ್ಕಿನ ಕ್ವಶನು. ಇನ್ ವಿಚ್ ಇಯರ್ ದ MSMED ಆ್ಯಕ್ಟ್ ವಾಸ್ ಎನ್ಯಾಕ್ಟೆಡ್ ಅಂತ ಇದೆ. 2006. ಓಕೆನಾ ಮಕ್ಕಳೇ, 2006 ಎನ್ಯಾಕ್ಟ್ ಆಗಿರುವಂಥದ್ದು. ಈ ಒಂದು ಕಾನ್ಸೆಪ್ಟು ಸ್ಮಾಲ್ ಬಿಸ್ನೆಸ್ ಚಾಪ್ಟರಲ್ಲಿ ಇದೆ, ಕರೆಕ್ಟಾಗಿ ನೋಡ್ಕೊಳ್ಬೇಕು. ಅಲ್ಲಿ ತುಂಬ ಎಕ್ಸ್ಪ್ಯಾಂಡ್ಸ್ಗಳನ್ನ ಕೇಳ್ತಾರೆ, ಅದು ನೋಡ್ಕೊಳ್ಬೇಕು. ಹಿಯರ್ ಇಲ್ಲಿ ಇವಾಗ MSMED ಅಂತ ಇದೆಯಲ್ಲ, ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಡೆವಲಪ್ಮೆಂಟ್ ಆ್ಯಕ್ಟ್. ಹೀಗಂತ ಹೇಳಿದ್ರೆ MSMED ಅಂತ ಹೇಳಿದರೆ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಡೆವಲಪ್ಮೆಂಟ್, ಓಕೆನಾ, ಆ್ಯಕ್ಟ್. ನೆಕ್ಸ್ಟ್ ಒನ್, ವಾಟ್ ಈಸ್ ಇಂಟರ್ನಲ್ ಟ್ರೇಡ್? ಇಂಟರ್ನಲ್ ಟ್ರೇಡ್ ಮೀನ್ಸ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ವಿತಿನ್ ದ ಬೌಂಡರೀಸ್ ಆಫ್ ಎ ನೇಷನ್. ದಟ್ ಮೀನ್ಸ್ ಬಿಸ್ನೆಸ್ ಟೇಕ್ಸ್ ಪ್ಲೇಸ್ ವಿತಿನ್ ದ ಕಂಟ್ರಿ. ನೆಕ್ಸ್ಟ್, ಎಕ್ಸ್ಪ್ಯಾಂಡ್ FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ನೆಕ್ಸ್ಟು ಪಾರ್ಟ್ B ಯಲ್ಲಿ 2 ಮಾರ್ಕ್ಸಿನ ಕ್ವಶನ್ಸು. ಸೊ ಇಲ್ಲಿ ನಿಮಗೆ 2024-25 ಮಾಡಲ್ ಪೇಪರ್ ಏನಿದೆ ಅಲ್ಲಿ ಕೇಳಿರುವಂತಹ 2 ಮಾರ್ಕ್ಸ್ ಕ್ವಶನ್ಸು, ಇಲ್ಲಿ ಕೇಳಿರುವಂಥ 2 ಮಾರ್ಕ್ಸ್ ಕ್ವಶನ್ಸು ಎರಡೂ ಕೂಡ ನಿಮ್ಮ ಆ್ಯನುವಲ್ ಎಕ್ಸಾಮಿಗೆ ತುಂಬಾ ಇಂಪಾರ್ಟೆಂಟು. ಹಾಗಾಗಿ ಕ್ವಶನ್ಸ್ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ, ಇದು ಆ್ಯನುವಲ್ ಪೇಪರ್ ಅಲ್ಲ, ಇದು 2024-25 ಮಾಡಲ್ ಪೇಪರಿನ ಕ್ವಶನ್ಸು. ಇದು ಆ್ಯನುವಲ್, ಹೋದ ವರ್ಷದ ಆ್ಯನುವಲ್ ಎಕ್ಸಾಮಿನ ಕ್ವಶನ್ಸ್, ಓಕೆನಾ. ಫಸ್ಟ್ ಒನ್, ಮೆನ್ಷನ್ ಎನಿ 2 ಕಾಸಸ್ ಆಫ್ ಬಿಸ್ನೆಸ್ ರಿಸ್ಕ್. ಮೆನ್ಷನ್ ಎನಿ 2 ಕಾಸಸ್ ಆಫ್ ಬಿಸ್ನೆಸ್ ರಿಸ್ಕ್.
ಯಾವುದಾದ್ರೂ 2 ಕಾಸಸ್ನ ಬರೆದ್ರೆ ಸಾಕು. ನ್ಯಾಚುರಲ್ ಕಾಸಸ್, ಹ್ಯೂಮನ್ ಕಾಸಸ್, ಎಕನಾಮಿಕ್ ಕಾಸಸ್, ಅದರ್ ಕಾಸಸ್. ನೆಕ್ಸ್ಟ್ ಒನ್, ಗಿವ್ ದ ಮೀನಿಂಗ್ ಆಫ್ ಕೋಆಪರೇಟಿವ್ ಸೊಸೈಟಿ. ದ ಕೋಆಪರೇಟಿವ್ ಸೊಸೈಟಿ ಈಸ್ ವಾಲಂಟರಿ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಹೂ ಜಾಯಿನ್ ಟುಗೆದರ್ ವಿತ್ ದ ಮೋಟಿವ್ ಆಫ್ ವೆಲ್ಫೇರ್ ಆಫ್ ದ ಮೆಂಬರ್ಸ್. ನೆಕ್ಸ್ಟ್ ಒನ್, ಸ್ಟೇಟ್ ಎನಿ 2 ಮೆರಿಟ್ಸ್ ಆಫ್ ಗವರ್ನಮೆಂಟ್ ಕಂಪನೀಸ್. Merits and demerits of statutory corporations, merits and demerits of departmental undertakings, merits and demerits of government company. ಇದು 3 ಕೂಡ ಇಂಪಾರ್ಟೆಂಟು. 3ರಲ್ಲಿ ಒಂದು ಎಕ್ಸಾಮಿಗೆ ಗ್ಯಾರಂಟಿ ಬರುವಂಥದ್ದು. ಇಲ್ಲಿ ಗವರ್ನಮೆಂಟ್ ಕಂಪನಿಯ ಮೆರಿಟ್ಸ್ ಅನ್ನ ಕೇಳಿದರೆ, ಇಟ್ ಹ್ಯಾಸ್ ಎ ಸಪರೇಟ್ ಲೀಗಲ್ ಎಂಟಿಟಿ ಅಪಾರ್ಟ್ ಫ್ರಮ್ ದ ಗವರ್ನಮೆಂಟ್. ಇಟ್ ಎಂಜಾಯ್ಸ್ ಇಂಡಿಪೆಂಡೆನ್ಸ್ ಇನ್ ಟೇಕಿಂಗ್ ಡಿಸಿಷನ್ಸ್ ಇನ್ ದ ಇಂಟ್ರೆಸ್ಟ್ ಆಫ್ ದ ಬಿಸ್ನೆಸ್. ಓಕೆನಾ? ನೆಕ್ಸ್ಟ್ 2 ಮಾರ್ಕ್ ಕ್ವಶನ್, ಗಿವ್ ದ ಮೀನಿಂಗ್ ಆಫ್ ಕುಕ್ಕೀಸ್ ಅಂತ ಇದೆ. A cookie is information that a website puts on your hard disk so that it can remember something about you at a later time. ಆರ್ ಇನ್ನೊಂದು ಇನ್ಫಾರ್ಮೇಷನ್ ಬೇಕಾದರೂ ಬರಿಬಹುದು ಕುಕ್ಕೀಸ್ ಅಂತ ಹೇಳಿದರೆ. ಇಟ್ ಈಸ್ ಇನ್ಫಾರ್ಮೇಷನ್ ಫಾರ್ ಫ್ಯೂಚರ್ ಯೂಸ್ ದಟ್ ಈಸ್ ಸ್ಟೋರ್ಡ್ ಬೈ ದ ಸರ್ವರ್ ಆನ್ ದ ಕ್ಲೈಂಟ್ ಸೈಡ್ ಆಫ್ ಎ ಕ್ಲೈಂಟ್ ಆರ್ ಸರ್ವರ್ ಕಮ್ಯುನಿಕೇಷನ್ ಅಂತ ಬರಿಬಹುದು. ಸೊ ಇದು ಕುಕ್ಕೀಸಿಗೆ ಮೀನಿಂಗ್. ನೆಕ್ಸ್ಟ್ ಒನ್, ವಾಟ್ ಈಸ್ ಬಿಸ್ನೆಸ್ ಎಥಿಕ್ಸ್? Business ethics refer to the socially determined moral principles which should govern business activities. ಎಲ್ಲಾದರೂ ನಿಮಗೆ ಬಿಸ್ನೆಸ್ ಎಥಿಕ್ಸಿಗೆ ಎಕ್ಸಾಂಪಲ್ ಕೂಡ ಕೇಳಬಹುದು 2 ಮಾರ್ಕ್ಸಿಗೆ. ಹಾಗಾಗಿ ಇಲ್ಲೂ ಕೂಡ ಎಕ್ಸಾಂಪಲ್ನ ಬರೆದಿದ್ದೀನಿ ನಾನು. ಚಾರ್ಜಿಂಗ್ ಫೇರ್ ಪ್ರೈಸಸ್ ಟು ಕಸ್ಟಮರ್ಸ್. ಏನು ಬಿಸ್ನೆಸ್ ಎಥಿಕ್ಸ್ ಅಂತ ಹೇಳಿದ್ರೆ ಏನು ಅಂತ ಗೊತ್ತಾಯಿತು. ಬಿಸ್ನೆಸ್ಸಲ್ಲಿ ನಮ್ಮ ಎಥಿಕ್ಸನ್ನು ಯಾವ ರೀತಿ ತೋರಿಸಬೇಕು ಅನ್ನೋದಕ್ಕೆ 2 ಎಕ್ಸಾಂಪಲ್ಲು. ಅರ್ನಿಂಗ್ ರೀಸನೇಬಲ್ ಪ್ರಾಫಿಟ್ಸ್, ಚಾರ್ಜಿಂಗ್ ಫೇರ್ ಪ್ರೈಸಸ್ ಟು ಕಸ್ಟಮರ್ಸ್. ಓಕೆನಾ? ನೆಕ್ಸ್ಟ್ ಒನ್, ಕ್ವಶನ್ ನಂಬರ್ 22, ನೇಮ್ ದ ಫಸ್ಟ್ 2 ಸ್ಟೇಜಸ್ ಇನ್ ದ ಫಾರ್ಮೇಷನ್ ಆಫ್ ಎ ಕಂಪನಿ. ಫಾರ್ಮೇಷನ್ ಆಫ್ ಎ ಕಂಪನಿಯಲ್ಲಿ ಟೋಟಲ್ ಆಗಿ 4 ಸ್ಟೇಜಸ್ ಏನಿದೆ ಅದರಲ್ಲಿ ಫಸ್ಟ್ 2 ಸ್ಟೇಜಸ್ನ ಬರೆಯಕ್ಕೆ ಹೇಳಿದ್ದಾರೆ. 4 ಸ್ಟೇಜಸ್ಸು ನಿಮಗೆ ಗೊತ್ತಿರಬೇಕು. 4 ಮಾರ್ಕ್ಸಿಗೂ ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟು. ಪ್ರಮೋಷನ್ ಸ್ಟೇಜ್, ಇನ್ಕಾರ್ಪೊರೇಷನ್ ಸ್ಟೇಜ್, ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್, ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್. ನೆಕ್ಸ್ಟ್ ಒನ್, ಸ್ಟೇಟ್ ಎನಿ 2 ಟೈಪ್ಸ್ ಆಫ್ ಡಿಬೆಂಚರ್ಸ್. ಡಿಬೆಂಚರ್ಸಿನ ಟೈಪ್ಸು: ಸೆಕ್ಯೂರ್ ಡಿಬೆಂಚರ್ಸ್, ಅನ್ಸೆಕ್ಯೂರ್ ಡಿಬೆಂಚರ್ಸ್, ರಿಜಿಸ್ಟರ್ಡ್ ಡಿಬೆಂಚರ್ಸ್, ಬೇರರ್ ಡಿಬೆಂಚರ್ಸ್ ಅಂತ ಬರೀಬೇಕು. ನೆಕ್ಸ್ಟ್ ಒನ್, ನೆಕ್ಸ್ಟ್ ಕ್ವಶನ್, ಸ್ಟೇಟ್ ಎನಿ 2 ಫ್ಯಾಕ್ಟರ್ಸ್ ದಟ್ ಅಫೆಕ್ಟ್ ದ ಚಾಯ್ಸ್ ಆಫ್ ಸೋರ್ಸ್ ಆಫ್ ಫೈನಾನ್ಸ್. ನಾವು ಫೈನಾನ್ಸಿನ ಸೋರ್ಸ್ ಆಫ್ ಫೈನಾನ್ಸ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡುವಾಗ ಯಾವ ಒಂದು ವಿಷಯ ಅಫೆಕ್ಟ್ ಆಗತ್ತೆ ಫ್ಯಾಕ್ಟರ್ಸು ಅನ್ನೋದನ್ನ ಬರೀಬೇಕು. ನಾನಿಲ್ಲಿ 5 ಪಾಯಿಂಟ್ಸನ್ನು ಬರೆದಿದ್ದೀನಿ. ಇದು ನಿಮಗೆ 4 ಮಾರ್ಕ್ಸಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ 5 ಪಾಯಿಂಟ್ಸ್ ನಿಮಗೆ ಗೊತ್ತಿರಲೇಬೇಕು. ಕಾಸ್ಟ್, ರಿಸ್ಕ್ ಪ್ರೊಫೈಲ್, ಟ್ಯಾಕ್ಸ್ ಬೆನಿಫಿಟ್ಸ್, ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಈಸ್, ಫಾರ್ಮ್ ಆಫ್ ಆರ್ಗನೈಸೇಷನ್ ಆ್ಯಂಡ್ ಲೀಗಲ್ ಸ್ಟೇಟಸ್. ಓಕೆನಾ? ನೆಕ್ಸ್ಟ್ ಒನ್, 25th ಕ್ವಶನ್, ರೈಟ್ ಎನಿ 2 ಇಂಟಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್. ಓಕೆನಾ? ಇಲ್ಲಿ ಎಕ್ಸ್ಪ್ಯಾಂಡ್ IPR ಅಂತ ಕೂಡ ಕೇಳ್ತಾರೆ, ಅದು ಕೂಡ ಇಂಪಾರ್ಟೆಂಟು. IPR ಅಂತ ಹೇಳಿದ್ರೆ ಏನು, ಇಂಟಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಅಂತ ಹೇಳಿದ್ರೆ ಏನು, ಅದ್ರ ಮೀನಿಂಗ್ ಕೂಡ ಕೇಳ್ತಾರೆ, ಅದು ಇಂಪಾರ್ಟೆಂಟು. ಸದ್ಯಕ್ಕೆ ನಾನಿಲ್ಲಿ ಎಕ್ಸಾಂಪಲ್ಸನ್ನು ಬರೆದಿದ್ದೀನಿ ಯಾವುದು IPR ಅಂತ ಹೇಳ್ಕೊಂಡು. ಟ್ರೇಡ್ ಮಾರ್ಕ್, ನಾವೆಲ್ಸ್ ಆರ್ ಪೊಯಮ್ಸ್, ಫಿಲ್ಮ್ಸ್, ಮ್ಯೂಸಿಕಲ್ ವರ್ಕ್ಸ್. ಓಕೆನಾ? ಲಾಸ್ಟ್ ಒನ್, 2 ಮಾರ್ಕ್ಸಿನ ಲಾಸ್ಟ್ ಕ್ವೆಶನ್, ಸ್ಟೇಟ್ ಎನಿ 2 ಟೈಪ್ಸ್ ಆಫ್ ಪ್ರಾಡಕ್ಟ್ಸ್ ಸೂಟೇಬಲ್ ಫಾರ್ ಸೆಲ್ಲಿಂಗ್ ಥ್ರೂ ವೆಂಡಿಂಗ್ ಮೆಷಿನ್. AVM, ಆಟೋಮ್ಯಾಟಿಕ್ ವೆಂಡಿಂಗ್ ಮೆಷಿನ್ ಕಾನ್ಸೆಪ್ಟನ್ನು ಓದಿದ್ದೀವಿ. ಯಾವ್ಯಾವ ಪ್ರಾಡಕ್ಟನ್ನು ಥ್ರೂ AVM ನಾವು ಸೇಲ್ ಮಾಡಬಹುದು ಅಂತ. ಮಿಲ್ಕ್, ಸಾಫ್ಟ್ ಡ್ರಿಂಕ್ಸ್, ಚಾಕೊಲೇಟ್ಸ್, ನ್ಯೂಸ್ ಪೇಪರ್. ಸೊ ಇದಿಷ್ಟು ಕೂಡ 2 ಮಾರ್ಕ್ಸಿಗೆ ಸಂಬಂಧಪಟ್ಟಿದ್ದು. ನೋಡಿ ಮಕ್ಕಳೇ, ಪಾರ್ಟ್ ಸಿಯಲ್ಲಿ ಸೋನಮ್ ಆ್ಯಂಡ್ ಸಮೀರ್ ಸ್ಟಾರ್ಟೆಡ್ ಎ ಫುಡ್ ಪ್ರೊಸೆಸಿಂಗ್ ಬಿಸ್ನೆಸ್ ಇನ್ ಡಿಸ್ಟಿಕ್ ಕಾಂಗ್ರಾ ಆಫ್ ಹಿಮಾಚಲ್ ಪ್ರದೇಶ್ ಅಂತ ಇದೆ. ಅಲ್ಲಿಗೆ ಸೋನಮ್, ಸಮೀರ್ ಇಬ್ಬರು ಸೇರಿ ಮಾಡ್ತಾ ಇದ್ದಾರೆ. ದಟ್ ಈಸ್ ಪಾರ್ಟ್ನರ್ಶಿಪ್. ನೀವು ಅರ್ಥ ಮಾಡ್ಕೊಳ್ಬೇಕು. ಆನ್ಸರ್ನ ಪಾರ್ಟ್ನರ್ಶಿಪ್ ಅಂತ ನೀವೇ ಬರೀಬೇಕು ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು. ಐಡೆಂಟಿಫೈ ದ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ರೆಫರ್ಡ್ ಹಿಯರ್ ಪಾರ್ಟ್ನರ್ಶಿಪ್. ಸ್ಟೇಟ್ ಇಟ್ಸ್ ಎನಿ 3 ಫೀಚರ್ಸ್ ಕೇಳಿದ್ದಾರೆ. ಪಾರ್ಟ್ನರ್ಶಿಪ್ಪಿನ ಫೀಚರ್ಸನ್ನು ನೀವು ಬರೀಬೇಕು. ನೆಕ್ಸ್ಟು ಅದೇ ರೀತಿಯಾಗಿ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸಿನ 2 ಮೆರಿಟ್ಸು 2 ಲಿಮಿಟೇಷನ್ಸ್ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಟಾಪಿಕ್, ನಿಮಗೆ ಗೊತ್ತಿದೆ. ಅದೇ ರೀತಿ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನಿನ ಮೆಥಡ್ಸ್ ಏನಂತ ಹೇಳ್ಕೊಂಡು ಕೇಳಿದ್ದಾರೆ. ಇದು ಕೂಡ ತುಂಬಾ ಇಂಪಾರ್ಟೆಂಟು. ಬ್ರಿಂಗ್ ಔಟ್ ಎನಿ 4 ಡಿಸ್ಟಿಂಕ್ಷನ್ಸ್ ಬಿಟ್ವೀನ್ ಇ ಬಿಸ್ನೆಸ್ ಆ್ಯಂಡ್ ಟ್ರೆಡಿಷನಲ್ ಬಿಸ್ನೆಸ್ ಕೇಳಿದ್ದಾರೆ. ಅದು ಇಂಪಾರ್ಟೆಂಟು. ಎಕ್ಸ್ಪ್ಲೈನ್ ಬ್ರೀಫ್ಲಿ ಎನಿ 4 ಆರ್ಗ್ಯುಮೆಂಟ್ಸ್ ಫಾರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಫಾರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಎಗೇನೆಸ್ಟು, ಎರಡು ಕೂಡ ಇಂಪಾರ್ಟೆಂಟು. MOA, ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್, ಅದರ ಕ್ಲಾಸಸ್ ಕೇಳಿದ್ದಾರೆ, ಅದು ಕೂಡ ಇಂಪಾರ್ಟೆಂಟು. ನೆಕ್ಸ್ಟು ಈಕ್ವಿಟಿ ಶೇರ್ಸ್ ಏನಿದೆ ಸೋರ್ಸಸ್ ಆಫ್ ಬಿಸ್ನೆಸ್ ಫೈನಾನ್ಸಲ್ಲಿ, ಈಕ್ವಿಟಿ ಶೇರ್ಸಿನ ಮೆರಿಟ್ಸ್ನ ಬರೀರಿ ಅಂತ ಕೇಳಿದ್ದಾರೆ. ಇದು ಕೂಡ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಇಂಪಾರ್ಟೆಂಟೇ ಆಗಿರುತ್ತೆ.
ನೆಕ್ಸ್ಟು ರಿಟೈನ್ಡ್ ಅರ್ನಿಂಗ್ಸು ಮತ್ತು ಟ್ರೇಡ್ ಕ್ರೆಡಿಟ್ ಏನಿದೆ ಇದ್ರ ಮೇಲೆ ಶಾರ್ಟ್ ನೋಟ್ ಬರೀರಿ ಕೇಳಿದ್ದಾರೆ. ಸೇಮ್ ಟು ಸೇಮ್ ಇದೇ ರೀತಿಯೇ ಪಬ್ಲಿಕ್ ಡೆಪಾಸಿಟ್ ಎಲ್ಲ ಕೇಳಿದ್ದಾರೆ ಕೆಲವು ಕಡೆ, ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸ್ಪ್ಲೈನ್ ಎನಿ 4 ಮೇಜರ್ಸ್ ಪ್ರಾಬ್ಲಮ್ಸ್ ಫೇಸ್ಡ್ ಬೈ MSMEs ಕೇಳಿದ್ದಾರೆ. 4 ಮೋಡ್ಸ್ ಆಫ್ ಎಂಟ್ರಿ ಇಂಟು ಇಂಟರ್ನ್ಯಾಷನಲ್ ಬಿಸ್ನೆಸ್ ಕೇಳಿದ್ದಾರೆ, ಅದು ಕೂಡ ಇಂಪಾರ್ಟೆಂಟು. ಅದೇ ರೀತಿ ಮಾಡೆಲ್ ಪೇಪರ್ 2024-25 ಏನು ಸದ್ಯ ರಿಲೀಸ್ ಆಗಿದೆ ನಿಮಗೆ, ಅದರಲ್ಲಿ ಏನೇನು ಕ್ವಶನ್ಸ್ ಇದೆ ಅಂತ ಹೇಳ್ಕೊಂಡು ಆಲ್ರೆಡಿ ಹೇಳಿದ್ದೀನಿ, ಅದು ಕೂಡ ನೋಡ್ಕೊಳ್ಳಿ. ಅಲ್ಲಿ ಇಲ್ಲಿ ಇರೋದು ಮ್ಯಾಚ್ ಏನಾದ್ರು ಆದರೆ ಅದು ಡಬಲ್ ಇಂಪಾರ್ಟೆಂಟು, ಕರೆಕ್ಟಾಗಿ ನೋಡ್ಕೊಳ್ಬೇಕು. ಪಾರ್ಟ್ ಡಿಗೆ ಬಂದರೆ ಈ ಪೇಪರಲ್ಲಿ ಸೇಮ್ ಟು ಸೇಮ್ 2024-25 ನೋಡ್ಕೊಳ್ಬೇಕು. ಅದರಲ್ಲಿರುವ ಪಾರ್ಟ್ ಡಿ ಕ್ವಶನ್ಸು ನೋಡ್ಕೊಳ್ಬೇಕು 8 ಮಾರ್ಕ್ಸಿಂದು. ವಾಟ್ ಈಸ್ ಬಿಸ್ನೆಸ್, ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸ್ನೆಸ್, ಎಕ್ಸ್ಪ್ಲೈನ್ ದ 4 ಮೆರಿಟ್ಸ್ ಆ್ಯಂಡ್ 4 ಡಿಮೆರಿಟ್ಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್ ಫಾರ್ಮ್ ಆಫ್ ಎ ಬಿಸ್ನೆಸ್ ಆರ್ಗನೈಸೇಷನ್ STC, ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಕೇಳಿದ್ದಾರೆ. ವಾಟ್ ಆರ್ ಕಮರ್ಷಿಯಲ್ ಬ್ಯಾಂಕ್ಸ್, ಎಕ್ಸ್ಪ್ಲೈನ್ ದೇರ್ ಫಂಕ್ಷನ್ಸ್ ಕೇಳಿದ್ದಾರೆ, ಅದು ಇಂಪಾರ್ಟೆಂಟು. ನೆಕ್ಸ್ಟ್ ಒನ್, ಮೆಗಾ ಸ್ಟೋರ್ಸ್ ಈಸ್ ಎ ಲಾರ್ಜ್ ರಿಟೇಲಿಂಗ್ ಬಿಸ್ನೆಸ್ ಯೂನಿಟ್ ಸೆಲ್ಲಿಂಗ್ ವೈಡ್ ವೆರೈಟಿ ಆಫ್ ಕನ್ಸ್ಯೂಮರ್ ಗೂಡ್ಸ್ ಆನ್ ದ ಬೇಸಿಸ್ ಆಫ್ ಲೋ ಪ್ರೈಸ್ ಅಪೀಲ್, ವೈಡ್ ವೆರೈಟಿ ಆ್ಯಂಡ್ ಅಸಾರ್ಟ್ಮೆಂಟ್, ಸೆಲ್ಫ್ ಸರ್ವಿಸ್ ಆ್ಯಂಡ್ ಹೆವಿ ಎಂಪಾಸಿಸ್ ಆನ್ ಮರ್ಚೆಂಡೈಸಿಂಗ್ ಅಪೀಲ್. ಬೈ ರೀಡಿಂಗ್ ದ ಎಬೋ ಇನ್ಫಾರ್ಮೇಷನ್ ಐಡೆಂಟಿಫೈ ದ ಟೈಪ್ ಆಫ್ ಫಿಕ್ಸ್ಡ್ ಶಾಪ್, ಲಾರ್ಜ್ ಸ್ಟೋರ್ ಆ್ಯಂಡ್ ಎಕ್ಸ್ಪ್ಲೈನ್ ಎನಿ 4 ಮೆರಿಟ್ಸ್ ಆ್ಯಂಡ್ 3 ಲಿಮಿಟೇಷನ್ಸ್ ಆಫ್ ದಟ್ ಅಂತ ಕೇಳಿದ್ದಾರೆ. ಲಾಸ್ಟ್ ಒನ್, 4 ಬೆನಿಫಿಟ್ಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಟು ನೇಷನ್ಸ್ ಆ್ಯಂಡ್ 4 ಬೆನಿಫಿಟ್ಸ್ ಟು ಫರ್ಮ್ಸ್ ಅಂತ ಕೇಳಿದ್ದಾರೆ, ಇದು ಕೂಡ ಇಂಪಾರ್ಟೆಂಟ್. ಸೊ ಇದು ಲಾಸ್ಟ್ ಇಯರ್ ಆ್ಯನ್ಯುವಲ್ ಎಕ್ಸಾಮ್ ಪೇಪರ್ ಆಗಿದ್ರೂ ಕೂಡ ನಿಮಗೆ ನಿಮ್ಮ ಒಂದು ಡಿಸ್ಟಿಕ್ಕಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮೋಸ್ಟ್ ಆಫ್ ದ ಕ್ವಶನ್ಸು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ಇಂಪಾರ್ಟೆಂಟು. ಸೊ ಈ ಒಂದು ವಿಡಿಯೋನ ಹಾಕಿರೋದ್ರಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸಿದ್ದೀನಿ. ನೆಕ್ಸ್ಟು ನಾನು ನಿಮಗೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಈ 2 ಮಾರ್ಕ್ಸು 4 ಮಾರ್ಕ್ಸು ಮತ್ತು 8 ಮಾರ್ಕ್ಸಿಗೆ ಯಾವ ರೀತಿ ಕ್ವಶನ್ಸ್ಗಳು, ಪಕ್ಕಾ ಕ್ವಶನ್ಸ್ ಯಾವುದು, ಗ್ಯಾರಂಟಿ ಕ್ವಶನ್ಸ್ ಯಾವುದು, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅನ್ನೋದನ್ನು ಒಂದು ಕ್ಲಾಸ್ ಹಾಕಲಿಕ್ಕೆ ಪ್ರಯತ್ನ ಪಡ್ತೀನಿ. ಟೈಮ್ ಇಲ್ಲ ಅನ್ನುವಂಥ ಕಾರಣಕ್ಕೆ ಪೇಪರ್ನ ಅಷ್ಟು ಹೇಳಿರುವಂಥದ್ದು. ಈ ಪೇಪರಲ್ಲಿರುವಂಥ ಕ್ವಶನ್ಸ್ಗಳಿಗೆಲ್ಲ ನೀವು ಪ್ರಿಪೇರ್ ಆಗಬೇಕು. ಅಲ್ಲಿಗೆ ನಾನು ನನ್ನ ಕಡೆಯಿಂದ, ನನ್ನ ಚಾನಲ್ ಕಡೆಯಿಂದ ನಿಮಗೆ ಹೇಳಿರುವಂಥದ್ದು ಒಂದು ಮಾಡೆಲ್ ಪೇಪರಿನ ಕ್ವಶನ್ಸ್ಗಳು ಏನೇನಿದೆ ಅಷ್ಟನ್ನು ನೀವು ನೋಡ್ಕೊಳ್ಬೇಕು. ಅದ್ರ ಜೊತೆಗೆ ಹೋದ ವರ್ಷದ ಪೇಪರ್ ಕೊಟ್ಟಿದ್ದೀನಿ, ಇದು ನೋಡ್ಕೊಳ್ಬೇಕು. ದೆನ್ ನನ್ನ ಚಾನಲಲ್ಲಿ ಹೋದ ವರ್ಷದ ಒಂದು ಮಾಡೆಲ್ ಕ್ವಶನ್ ಪೇಪರ್ ಇದೆ. ಈಗ ಏನು ನಿಮಗೆ 2024-25 ಹೇಗೆ ರಿಲೀಸ್ ಮಾಡಿದ್ದಾರೆ ಅದೇ ರೀತಿ 23-24 ಏನಿದೆ ಆ ಪೇಪರ್ನು ನೀವು ನೋಡ್ಕೊಳ್ಬೇಕು. ಅದರಲ್ಲಿರುವ ಕ್ವಶನ್ಸು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೂ ಕೂಡ ನಾನು ಆನ್ಸರ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಇದೇ 23-24 ಪೇಪರು. ಸೊ ಇದು ಕೂಡ ಯಾವ ರೀತಿ ಕ್ವಶನ್ಸನ್ನ ಕೇಳಿದ್ರು, ಇದಕ್ಕೆ ಆನ್ಸರ್ಸ್ ಏನು ಅನ್ನೋದನ್ನು ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ನೋಡಿ. ಈ 3 ಪೇಪರ್ ನೋಡಿದ್ರೆ ಒಳ್ಳೆ ಸ್ಕೋರನ್ನು ನೀವು ಮಾಡಬಹುದು ಎಕ್ಸಾಮಲ್ಲಿ. ಹಾಗಾಗಿ ನೋಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.